ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಮಾರ್ಜೇನಹಳ್ಳಿ ಕಂದಾಯ ವೃತ್ತದ ಸರ್ವೆ ನಂಬರ್ 104/4, 104/5, 104/6 ಅದರಲ್ಲಿ ಲೋಕೇಶ್ ಎಂಬುವರಿಗೆ 2.5 ಎಕರೆ ಜಮೀನು ಅವರ ತಂದೆ ಖರೀದಿ ಮಾಡಿ ಅವರ ಸ್ವಾಧೀನದಲ್ಲಿರ್ತದೆ. ಅವರು ಮೂಲತಃ ದೇವನಹಳ್ಳಿ ಕಡೆಯವರು. ಆದರೆ ಈ ಸರ್ವೆ ನಂಬರು 104/5ರಲ್ಲಿ ಏನಿದೆ ಅದರಲ್ಲಿ ಪಕ್ಕದಲ್ಲಿ ನಾಗೇಶ್ ಅನ್ನೋರು ಸುಮಾರು ಒಂದು 25 ಎಕರೆಯಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಅಭ್ಯಂತರಲ್ಲೂ ತಕರಾರಿಲ್ಲ. ಆದರೆ ನಮ್ಮ ಪ್ರಗತಿಪರ ರೈತರಾದ ಲೋಕೇಶ್ ಅನ್ನೋರು ಸರ್ವೆ ಮಾಡಿಸಿ ಅದರಲ್ಲಿ ಅವರ ಜಮೀನನ್ನು ಸುಮಾರು ಒಂದು 15 16 17 ಗುಂಟೆ ಜಮೀನನ್ನು ನಾಗೇಶ್ ಎಂಬುವವರು ಒತ್ತುವರಿ ಮಾಡ್ಕೊಂಡು, ಅಂದರೆ ನಾಗೇಶ್ ಅವ್ರಿಗೆ ಯಾವುದೇ ಜಮೀನಿಲ್ಲ, ಪಕ್ಕದಲ್ಲಿರೋದು ಗೋಮಾಳನೇ. ಆದರೆ ಇವರು ಎಲ್ಲ ಮೂಲತಃ ಎಲ್ಲ ದಾಖಲೆ ಇದೆ. ಸುಮಾರು ವಾರ 15 ದಿನ ಹಿಂದೆ ಇವರು ಶ್ರೀನಾಥನ್ ಅವ್ರು ಬಂದು ಇದು ಇವ್ರಿಗೆ ಸರ್ವೆ ಕಟ್ಟಿದಾಗ ಸರ್ವೆ ಸಹ ಮಾಡಿದ್ದಾರೆ. ಸರ್ವೆ ಮಾಡಿದಾಗ 15 16 ಗುಂಟೆ ಒತ್ತುವರಿ ಆಗಿದೆ ಅಂತ ಕಲ್ಲುಗಳು ಸಹ ಹಾಕಿದ್ದಾರೆ, ಉದ್ದಕ್ಕೂ ಇದೆ. ನಾವು ಅದೇ ಇವಾಗ ಏನು ಅವರು ನಾಗೇಶ್ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದೇ ತೋಟದಲ್ಲಿದ್ದಾರೆ. ಅವರು ಟೊಮಾಟೊ ಹಾಕಿದ್ದಾರೆ. ಟೊಮಾಟೊ ಹಾಕಿದ ನಂತರ ಈಗ ಪಪ್ಪಾಯ ಹಾಕಿದ್ದಾರೆ. ಈಗ ನಾವು ಅವ್ರನ್ನೂ ಫೋನ್ ಕರೆ ಮಾಡಿ ಕೇಳಿದಾಗ ಅವ್ರೇನು ಹೇಳ್ತಾರೆ ಅಂದರೆ, ಅವ್ರ ಪಕ್ಕದಲ್ಲಿರೋ ಜಮೀನೆಲ್ಲ ಕ್ಲೀನ್ ಮಾಡ್ಸಂತ ಹೇಳೋ ಮುಳ್ಳು ಕುಂಟೆಗಳು, ನಾನು ಒತ್ತುವರಿ ಆಗಿರೋದು ನಿಜ, ನಾನು ಪಪ್ಪಾಯ ಹಾಕ್ಬಿಟ್ಟಿದ್ದೀನಿ, ಬೆಳೆ ಹಾಕ್ತಾನೆ ಬಿಡ್ತೀನಿ ಅಂತ. ನಾವು ನಾಗೇಶ್ ಅವ್ರಿಗೆ ಹೇಳೋದೊಂದೇ, ನೀವು ನಿಮ್ಮ ಜಮೀನಲ್ಲಿ ಬಂದು ನಮ್ಮ ರೈತರು ಏನಾರು ಬಂದು ಅಕ್ರಮವಾಗಿ ಏನಾರು ಬೆಳೆ ಮಾಡಿ ನೀವು ಬಿಡ್ತೀರಾ? ನಾವು ಕೇಳ್ತಾರೆ ಅಂದರೆ, ನಮ್ದು 15 16 ಗುಂಟೆ ಏನಿದೆ ಸರ್ವೆಯವರು ಏನು ತೋರಿಸಿದ್ದಾರೆ ದಾಖಲೆಗಳ ಪ್ರಕಾರ ನಮ್ಮ ಜಮೀನು ನಮಗೆ ಬಿಟ್ಕೊಡಿ, ನಾವು ಕಾಂಪೌಂಡ್ ನಿರ್ಮಾಣ ಮಾಡ್ಕೊತೀವಿ, ಬೆಳೆ ಮಾತ್ರ ನಾವು ನಾಶ ಮಾಡಲ್ಲ, ಓಕೆನಾ? ಬೆಳೆ ಹಂಗೆ ಇರ್ತದೆ. ನಾವು ನಮ್ಮ ಜಮೀನನ್ನೆಲ್ಲ ನಾವು ಸ್ವಚ್ಛತೆ ಮಾಡ್ತಾ ಇರ್ತೀವಿ. ಆ ಬೆಳೆ ಆಗಿದ ನಂತರ ನಮ್ಮದೇನಿದೆ ಅದು ಮಾಡ್ಕೊತೀವಿ. ಆದರೆ ಕಾಂಪೌಂಡ್ ಅಂತೂ ನಿರ್ಮಾಣ ಮಾಡೋದು ಶತಸಿದ್ಧ. ನಾವು ನಾಗೇಶ್ ಅವ್ರಿಗೆ ಹೇಳೋದಿಷ್ಟೇ, ರೈತರು ಅವರು ಜಮೀನೇನಾದ್ರು 1 ಇಂಚಿ ನಿಮ್ಮ ಜಮೀನಲ್ಲಿ ಬಂದರೆ ಬಿಡೋದು ಬೇಡ. ಅವರು ಕಷ್ಟಪಟ್ಟು ಅವ್ರ ತಂದೆ ಖರೀದಿ ಮಾಡಿರುವಂತಹ ಸರ್ವೆ ನಂಬರ್ ಮೇಲೆ ಏನು ಮೊದಲೇ ಹೇಳ್ದಂಗೆ ಆ ಸರ್ವೆ ನಂಬರ್ 16 ಗುಂಟೆ ಏನಿದೆ 16 ಗುಂಟೆಯಲ್ಲಿ ಶನಿವಾರ ತಪ್ಪಿದರೆ ಭಾನುವಾರ ದಿನ ಹಬ್ಬ ಇರೋದಕ್ಕೋಸ್ಕರ ಸೋಮವಾರ ಖಂಡಿತವಾಗ್ಲೂ ನಾವು ಕಾಂಪೌಂಡ್ ನಿರ್ಮಾಣ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ಬೇಕಾದ್ರೆ ಪೊಲೀಸ್ ಠಾಣೆಯಲ್ಲೂ ಕಂಪ್ಲೇಂಟ್ ಕೊಡ್ತೀವಿ, ಇಲ್ಲ RIVAಗೂ ಹೇಳ್ತೀವಿ, ಮತ್ತು ತಹಶೀಲ್ದಾರ್ಗೂ ಹೇಳ್ತೀವಿ. ನಮ್ಮ ದಾಖಲೆಗಳ ಇರುವಂತಹ ನಮ್ಮ ಲೋಕೇಶ್ ಅವರಿಗೆ ನ್ಯಾಯ ಸಿಗಬೇಕು. ಮತ್ತು 15 16 ಗುಂಟೆ ಏನಿದೆ ಅದಕ್ಕೆ ನಾವು ಕಾಂಪೌಂಡ್ ನಿರ್ಮಿಸ್ತೀವಿ, ಕಾನೂನುಬದ್ಧವಾಗಿ ನಿರ್ಮಿಸ್ತೀವಿ. ಬೇಕಾದ್ರೆ ಅವರು ಸರ್ವೆ ಕಟ್ಕೊಳ್ಳಿ, ಅದು ಯಾಕಂದ್ರೆ ಗೋಮಾಳ ಜಮೀನು ಅಂತ ಹೇಳ್ತಾರೆ, ಅದನ್ನು ನಾನು ಆಮೇಲೆ ವಿವರವಾಗಿ ಹೇಳ್ತೀನಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ವೇಮಗಲ್ ಪೊಲೀಸ್ ಠಾಣೆ ನಮ್ಮ ನಿರೀಕ್ಷಕರಿಗೆ ನಾವು ಹೇಳ್ತಾ ಇರೋದಿಷ್ಟೇ, ನಾವು ಸೋಮವಾರ ಇಲ್ಲಾಂದರೆ ಮಂಗಳವಾರ ಖಂಡಿತವಾಗ್ಲೂ ಇದಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡ್ತೀವಿ. ಕಾಂಪೌಂಡ್ ನಿರ್ಮಾಣ ನಮ್ಗೆ ಭದ್ರತೆ ಕೊಡಬೇಕು, ನಮ್ಮ ದಾಖಲೆಗಳ ಪ್ರಕಾರ ಕೊಡಿ ಅಂತ ಹೇಳ್ತಾ ಇದ್ದೀವಿ ಹೊರತು ನಾವು ಯಾರೇ ಆಸ್ತಿ ಕೇಳ್ತಾ ಇದ್ವಿ. ಆದರೆ ನಾಗೇಶ್ ಅವ್ರಿಗೂ ಒಂದು ಮಾತು ಹೇಳ್ತಾ ಇದ್ವಿ, ದಯವಿಟ್ಟು ನಮ್ಮ ರೈತರಾದಂಥ ಲೋಕೇಶ್ ಅವರ 16 ಗುಂಟೆ ನೀವೇನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಪಪ್ಪಾಯ ನಟ್ಟಿದ್ದೀರಾ, ಟೊಮಾಟೊ ನಟ್ಟಿದ್ದೀರಾ, ದಯವಿಟ್ಟು ಅವ್ರ ಜಮೀನು ಅವ್ರು ಬಿಟ್ಕೊಡಿ, ನಾವು ಕಾಂಪೌಂಡ್ ನಿರ್ಮಾಣ ಮಾಡ್ತೀವಿ, ಬೆಳೆ ನೀವು ಕಿತ್ಕೊಳ್ಳಿ, ಓಕೆನಾ? ಬೆಳೆ ಹಾಕ್ತಾರೆ, ನಮ್ಮ ಜಮೀನು ನಾವು ಇದು ಮಾಡ್ತೀವಿ. ಇದು